ಆಶ್ರಯ ವಸತಿ ಯೋಜನೆಗೆ ಜಿಲ್ಲಾಧಿಕಾರಿ ಮಂಜೂರು ಮಾಡಿರುವುದು 6 ಎಕರೆ ಸರ್ವೆ ಇಲಾಖೆ ಗುರುತಿಸಿರುವುದು 1.2 ಎಕರೆ ಗ್ರಾಮಸ್ಥರ ಆಕ್ರೋಶ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಮಿರ್ಸಾಬಿಹಳ್ಳಿ ಗ್ರಾಮದ ನಿವೇಶನ ರಹಿತರಿಗೆ ಸರ್ಕಾರ ಬಡಜನರ ಸೂರಿಗಾಗಿ ಆಶ್ರಯ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಭೂಮಿ ನೀಡಿದ್ದು, ಇದಕ್ಕೆ ಜಿಲ್ಲಾಧಿಕಾರಿಗಳು ಭೂಮಿಯ ಜಾಗವನ್ನು ವಸತಿ ಯೋಜನೆಗೆ 6.32 ಎಕರೆ ಮಂಜೂರು ಮಾಡಿಕೊಟ್ಟಿರುವುದು, ಭೂಮಿಯನ್ನ ತಾಲೂಕು ಸರ್ವೆ ಇಲಾಖೆ ಅಧಿಕಾರಿಗಳು 1.2 ಎಕರೆ ಇದೆ ಎಂದು ವರದಿ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಆಶ್ರಯ ವಸತಿ ಯೋಜನೆ ನೀಡಲು ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿಕೊಟ್ಟಿರುವ ಭೂಮಿಯನ್ನು ಹಂಚಿಕೆ ಮಾಡಲು ಮಿರ್ಸಾಬಿಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಅರ್ಜಿ ಆಹ್ವಾನ ಮಾಡಿದ್ದು, ಇದನ್ನು ಸದುಪಯೋಗಪಡಿಸಿಕೊಳ್ಳಲು 280 ಕುಟುಂಬ ಅರ್ಜಿ ಸಲ್ಲಿಸಿದ್ದು, ಭೂಮಿ ನೀಡಲು ಜಿಲ್ಲಾಧಿಕಾರಿಗಳು ಗುರುತಿಸಿರುವ ಜಾಗವನ್ನು ತಾತ ಮುತ್ತಾತನ ಕಾಲದಿಂದ ಸಮಾಧಿಗಳಿದಾವೆ. ಇದು ನಮ್ಮ ಜಾಗನೇ ಅಂತ ಹೇಳ್ಬಿಟ್ಟು ಅವರಿಂದ ಬೌಂಡ್ರಿನೇ ಫಿಕ್ಸ್ ಮಾಡಿಲ್ಲ. ಇದುವರೆಗೂ ಬಂದು ಬೌಂಡ್ರಿ ಫಿಕ್ಸ್ ಮಾಡಿದಲ್ಲಿ ಬಂದು ಇಲ್ಲಿದೆ ಅಂತಾರೆ. ಆದ್ರೂ ನಾವು ಫಿಕ್ಸೇ ಮಾಡಿ ಅವ್ರು ಮಾಡ್ಕೋಬಹುದು. ಇಲ್ಲಿ ಜಾಗನೇ ಇಲ್ಲ ಅವ್ರ ಲೆಕ್ಕಾಚಾರದಾಗ. ಈಗ 6 ಎಕರೆ ಆಸ್ಟ್ರೇಲಿಯಾ ಫಿಕ್ಸ್ ಮಾಡಿದ್ರಿ, ಈಗ ಫಿಕ್ಸ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ. ವಸತಿ ಯೋಜನೆಗೆ ನೀಡಲು ಜಾಗ ಸಾಕಾಗುವುದಿಲ್ಲ. ಪ್ರಸ್ತುತ 850 ಕುಟುಂಬಗಳು ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದು, ಸುಮಾರು 280 ಅರ್ಜಿಗಳು ಬಂದಿರುವುದರಿಂದ ಸುಮಾರು 200 ಅರ್ಹ ಫಲಾನುಭವಿಗಳಿಗೆ ಮನವಿ ನಿರ್ಮಿಸಿಕೊಳ್ಳಲು ಭೂಮಿ ಜಾಗ ನೀಡಲು ಸಾಧ್ಯವಿಲ್ಲ. ಅವರಿಗೆ ಭೂಮಿ ನೀಡಲು 8 ಎಕರೆ ಭೂಮಿ ಅವಶ್ಯಕತೆ ಇದ್ದು, ಹೊಸದಾಗಿ ಸ್ಥಳ ಪರಿಶೀಲನೆ ನಡೆಸಿ ಭೂಮಿ ನೀಡಲು ತಹಶೀಲ್ದಾರ್ ಅವರಿಗೆ ನಮ್ಮ ಪಂಚಾಯಿತಿಯಿಂದ ಮನವಿ ನೀಡಿದ್ದೇವೆ ಎಂದು ಹೇಳಿದ್ದಾರೆ. ಈಗ ಸರ್ಕಾರದ ಅಂತೇಳಿ ಸ್ಮಶಾನಕ್ಕೆ ಅಂತೇಳಿ ಅಲ್ಲಿ ಆಸ್ಟ್ರೇಲಿಯಾ ಅಂತೇಳಿ 6 ಎಕರೆ ಫಿಕ್ಸ್ ಮಾಡಿದ್ರಿ. ಇಲ್ಲಿ ಗೊತ್ತಿಲ್ಲ ಸರ್, ಅದು ಜಮೀನು ಎಲ್ಲಿ ಅಂತ ಇದುವರೆಗೂ ಫಿಕ್ಸ್ ಮಾಡಿಲ್ಲ. ಸುಮ್ಮನೆ ಇಲ್ಲ ಇದೆ ಅಂತ ಬಿಟ್ಟು ಅವ್ರು ಬಂದು ಮಾತಾಡ್ಕೊಂಡು ಹೋಗ್ತಾರೆ. ಯಾರು ಬಂದು ಬೌಂಡ್ರಿ ಫಿಕ್ಸ್ ಮಾಡಿಲ್ಲ. ಬೌಂಡ್ರಿ ಫಿಕ್ಸ್ ಮಾಡಿಲ್ಲ, ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಇದುವರೆಗೂ ಬೌಂಡ್ರಿ ಯಾರು ತೋರಿಸಿಲ್ಲ. ನಿಮ್ಮ ಹೆಸರು? ಪ್ರಶಾಂತ್ ಕುಮಾರ್. ಮಿರ್ಸಾವಳ್ಳಿ. ಇಲ್ಲಿಗೆ 60-70 ವರ್ಷದಿಂದ ನಾವಿಲ್ಲಿ ಇದು ಮಾಡ್ಕೊಂಡು ಇದು ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಎಲ್ಲ ಸಮಾಧಿಗಳಿದಾವೆ, ಎಲ್ಲ ಸುತ್ತಮುತ್ತಲು. ಯಾವ ಜೀವ ಸಮಾಜ ಯಾರು ಜನ ಕಲ್ತ್ಕೊಂಡು ಊಟ ಅರೇಂಜ್ಮೆಂಟ್ ಮಾಡ್ತೀವಿ. ಶಿವರಾತ್ರಿ ದಿನ ಮನೆ ದೇವ್ರ ಹಬ್ಬ ಎಲ್ಲ ಮಾಡ್ತಾರೆ ಪ್ರತಿ ವರ್ಷ. ಯುಗಾದಿ ಹಬ್ಬ ಅವರೆಲ್ಲ 150 ಸೇರ್ಕೊಂಡು ಎಲ್ಲ ಹಬ್ಬ ಎಲ್ಲ ಮಾಡ್ತಾರೆ. ಮತ್ತೆ ಜೊತೆಗೆ ಎಲ್ಲ ಜೀವ ಸಮಾಧಿ ಆಗಿರೋರು ಮತ್ತೆ ಪ್ರತಿಯೊಬ್ಬರು ಇದನ್ನೇ ಆಶ್ರಯ ಅಂತ ಹೇಳ್ಬಿಟ್ಟು ಈಗ 150-200 ವರ್ಷ ನಮ್ಮ ತಾತ ಮುತ್ತಾತ ಈ 3 ಇಲ್ಲೇನೆ ಎಲ್ಲ ರಪ್ಪ ಗಾಣ ಮತ್ತೆ ಉಳ್ಳು ಬಾಣವೆಗಳೆಲ್ಲ ಹಾಕೊಂಡು ದನ ಕರುಗಳೆಲ್ಲ ಇಲ್ಲೇ ಕಟ್ಕೊಂಡು ಇಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ಹಗಲು ರಾತ್ರಿ ಅಂತಾನೆ ಯಾವಾಗ ಇಲ್ಲೇ ಎತ್ಕೊಂಡು ಇಲ್ಲೇ ಮೊದ್ಲೆಲ್ಲ ಬಾವಿಗಳಿದ್ವಲ್ಲ, ಬಾವಿಗಳಿದ್ದಾಗ ಬಾವಿಗಳಿಗೆ ರಾತ್ರಿಗೆ ನೀರು ಹೊಡ್ಕೊಳೋದು ಮತ್ತೆ ಎತ್ತುಗಳು ಇಲ್ಲೇ ಮೇಯಿಸ್ಕೊಳೋದು ಮತ್ತೆ ಅದೇ ತರ ಇದನ್ನೇ ನಂಬ್ಕೊಂಡ್ಬಿಟ್ಟು ಇಲ್ಲೇ ಮಾಡ್ಕೊಂಡು ಬಂದಿರೋದ್ರಿಂದ ಇಲ್ಲಿ ಸದ್ಯಕ್ಕೆ ಇವಾಗ ಯಾವ ಜಾಗನೂ ಇಲ್ಲ ಸರ್. ಎಲ್ಲ ಅಡಿಕೆ ಗಿಡ, ತೆಂಗಿನ ಗಿಡ ಮತ್ತೆ ಇವೆಲ್ಲ ಮರಗಳು ಗಿಡಗಳು ಎಲ್ಲ ಬೆಳೆಸ್ಕೊಂಡಿದ್ದಾರೆ. ಇನ್ನು ಉಳಿದಿರೋ ಜಾಗಗಳು ಅದು ಸದಸ್ಯರು ನಾನು. ಇಲ್ಲಿ ಸುಮಾರು ಗ್ರಾಮ ಠಾಣಾ ಯೋಜನೆಗೆ ಸರ್ವೆ ನಂಬರ್ 1ರಲ್ಲಿ ಒಂದು 7 ಎಕರೆ 7-7.5 ಎಕರೆ ಜಮೀನು ಮಂಜೂರಾತಿ ಆಗಿತ್ತು. ಮತ್ತು ತಿರ್ಗಾ ಸರ್ವೆ ನಂಬರ್ 10ರಲ್ಲಿ ಅದರಲ್ಲಿ ಸುಮಾರು ಒಂದು 21.5 ಎಕರೆ ಮಂಜೂರಾತಿ ಆಗಿತ್ತು. ಅದಾಗಿ ಅದರಲ್ಲಿ ಆಶ್ರಯ ಯೋಜನೆ ಮತ್ತು ಆರೋಗ್ಯ ಇಲಾಖೆ ಎಲ್ಲ ಸರ್ಕಾರಿಗೆ ಸಂಬಂಧಪಟ್ಟ ಸಾರ್ವಜನಿಕ ಇಲಾಖೆಗೆಲ್ಲ ಜಾಗಗಳು ಕೆಲವು ಮೀಸಲಿಟ್ಟಿದ್ದಾರೆ. ಸಾರ್ವಜನಿಕ ಸದುಪಯೋಗಕ್ಕಾಗಿ ಮೀಸಲಿಟ್ಟಿದ್ದಾರೆ. ಸಾರ್ವಜನಿಕ ಸದುಪಯೋಗಕ್ಕಾಗಿ ಮೀಸಲಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಸಾಕಷ್ಟು ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಗ್ರಾಮದಲ್ಲಿರೋರ್ಗೇ ಸೈಟ್ಗಳು ಕೊಟ್ಟಿಲ್ಲ. ಅದರೊಳಗಡೆ ಮಾನ್ಯವಾಗಿ ಇಲ್ಲಿ ಇರ್ತಕ್ಕಂಥ 100-150 ವರ್ಷದಲ್ಲಿ ದೊಡ್ಡ ಕುಟುಂಬಗಳಾಗಿ ಬೆಳೆದಂಥವ್ರು ಇವತ್ತು ಒಂದೇ ಮನೆಯಲ್ಲಿ 7 ಕುಟುಂಬಗಳಾಗಿ ಬಾಗಿಲು ತಕ್ಕೊಂಡು ಅದೇ ಕುಟುಂಬದಲ್ಲಿ ಹಂಗೆ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅದೇ ರೀತಿಯಲ್ಲಿ ಗ್ರಾಮ ಠಾಣಕ್ಕೆ ಕೊಡಬೇಕಂದ್ರೆ ಸುಮಾರು ಒಂದು 10 ಎಕರೆ ಜಾಗ ಬೇಕು. ಸರ್ವೆ ನಂಬರ್ 57ರಲ್ಲಿ 9.5 ಎಕರೆ ಈಗ ನಮ್ಮ ಪಾಗೋಡ ಲೈನಲ್ಲಿ ಇದೆ. ಅಲ್ಲಿ ಆ ಜಾಗನ ಕೊಟ್ಟರೆ, ಆ 10 ಎಕರೆ ಜಾಗ ಕೊಟ್ಟರೆ ಅಲ್ಲಿ ಎಲ್ಲ ಶಾಲೆಗೂ ದೇವಸ್ಥಾನಕ್ಕೂ ಮತ್ತು ಆರೋಗ್ಯ ಇಲಾಖೆಗೂ ಎಲ್ಲದಕ್ಕೂ ಅಲ್ಲಿನೂ ಅನುಕೂಲ ಆಗುತ್ತೆ. ಸಾರ್ವಜನಿಕರು ಇರೋದಕ್ಕೂ ಅನುಕೂಲ ಆಗುತ್ತೆ. ಅಲ್ಲಿ ಒಂದು ಸಣ್ಣದಾಗಿ ಒಂದು ಊರನ್ನು ಬೆಳೆಯುತ್ತೆ. ಇಲ್ಲಿರೋದು 2 ಎಕರೆ 3 ಎಕರೆಗೇ ಬಂದು ಸಮುದಾಯಗಳು ಒಗ್ಗಟ್ಟಾಗಿ ಇರೋಕ್ಕಾಗಲ್ಲ. ಸಣ್ಣ ಜಾಗ ಆಶ್ರಯ ಯೋಜನೆಗೆ ಕೊಡ್ತೀವಿ ಅಂತಾರೆ. ಇವೆಲ್ಲ ಸೂಕ್ತವಾದ ಜಾಗಗಳಲ್ಲ. ಇಲ್ಲೆಲ್ಲ ಆಲ್ರೆಡಿ ಹಿಂದೆ 100 ವರ್ಷದ ಯಾರು ಸರ್ಕಾರಿ 5 ಎಕರೆ ಫಿಕ್ಸ್ ಮಾಡಿತ್ತಲ್ಲ, ಅಷ್ಟು ಜಾಗ ಐತಿ ಇಲ್ಲಿ ಐತೆ. ಅದರಲ್ಲಿ ಕಡಿಮೆ ಐತೆ. ಅದು ಪಾಣಿ ಜಾಸ್ತಿ ತೋರಿಸಿದಾರಂತ ಸರ್ವೆ ಡಿಪಾರ್ಟ್ಮೆಂಟ್ ನಿಂದ ಹೇಳ್ತದೆ. ಇಲ್ಲಿ ಆಲ್ರೆಡಿ ಏನಾಗಿದೆ,
ಕಂಪ್ಲೀಟ್ ಸಮಾಧಿಗಳಿದೆ. ಇಲ್ಲಿ ಇವತ್ತು ನೋಡ್ಬೋದು ನೀವೆಲ್ಲ ಇಲ್ಲಿ ಕಾಣ್ತಕ್ಕಂಥವೆಲ್ಲ ಸಮಾಧಿ ಗುರು ಹಿರಿಯಗಳವು. ಇಲ್ಲಿ ದಾಸಯ್ಯರ್ ಊರಿನ ದಾಸಯ್ಯರದಾದಂಥದ್ದು ಒಂದು ಸಮಾಧಿ ಇದೆ, ಊರಿನ ಶಿವನ ಭಕ್ತರಾದಂಥ ಗುಜ್ಜಪ್ಪ ಸ್ವಾಮಿಗಳ ಸಮಾಧಿ ಇದೆ, ಮತ್ತೆ ಊರಿನ ಗ್ರಾಮ ದೇವತೆ ಆಂಜನೇಯ ಇದು ಮಾರಮ್ಮ ದೇವಿ ಇದೆ, ಪೂಜಾರಪ್ಪರ ಸಮಾಧಿ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜಾರ ಸಮಾಧಿ ಇದೆ. ಹಿಂಗೆಲ್ಲ ನಾನಾ ಥರ ಗಣ್ಯ ವ್ಯಕ್ತಿಗಳ ಸಮಾಧಿಗಳನ್ನೆಲ್ಲ ಇಲ್ಲಿ ಮಾಡಿದ್ದಾರೆ. ಇದು ಆಶ್ರಯ ಯೋಜನೆ ಅಂತ ಹೇಳ್ಬಿಟ್ಟು ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಸೂಕ್ತವಾಗೈತೆ ಅಂತ ಹೇಳಿದ್ರು. ಇಲ್ಲಿ ರೋಡ್ ಮಾರ್ಜಿನ್ 2 ಎಕರೆ ಹೋಗಿದೆ ಇದರಲ್ಲಿ, PWD ರೋಡ್ ಮಾರ್ಜಿನ್. ಅದಕ್ಕೆ ಸೂಕ್ತವಾದ ಜಾಗ ಅಂದರೆ ಒಂದು 10 ಎಕರೆ ಲ್ಯಾಂಡ್ ಸಿಗುತ್ತೆ 57ರಲ್ಲಿ, ಅದನ್ನು ಮಾಡಲಿ. ಪಾಗಡ ರೋಡ್ಗೆ ಅಟ್ಯಾಚ್ಮೆಂಟ್ ಇದೆ, ಎಲ್ಲರಿಗೂ ಸುಸೂತ್ರವಾಗಿ ಇರುತ್ತೆ ಅಂತ ನನ್ನೊಂದು ಭಾವನೆ.